ಹಾಯ್ ವಿವರ್ಸ್, ಇವತ್ತು ಏನು ರೆಸಿಪಿ ಅಂತ ಅಂದರೆ ಗ್ರಾಮ್ ಫ್ಲೋರ್ ಅಥವಾ ಕಡಲೆ ಹಿಟ್ಟಿಂದ ಚೀಸ್ ಬಾಲ್ಸನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಒಂದೆರಡು ಆಲೂಗೆಡ್ಡೆನ ಸಿಪ್ಪೆನೆಲ್ಲ ತೆಗೆದು ಕಟ್ ಮಾಡಿ ಅದನ್ನು ಕೂಗೋದಕ್ಕೆ ಇಡಬೇಕಾಗುತ್ತೆ ಕುಕ್ಕರಲ್ಲಿ. ಒಂದು ವಿಷಲ್ ಬಂದರೆ ಸಾಕಾಗುತ್ತೆ. ನಂತರ ಅದನ್ನು ಈ ಥರ ತುರ್ಕೊಬೇಕು. ಈ ಥರ ತುರ್ಕೊಳ್ಳೋದ್ರಿಂದ ಗಂಟು ಅವಾಯ್ಡ್ ಆಗುತ್ತೆ, ಚೆನ್ನಾಗಿ ಸಣ್ಣದಾಗಿ ಸ್ಮ್ಯಾಶ್ ಆಗುತ್ತೆ. ನಂತರ ಆವಾಗಲೇ ಏನು ತುರ್ಕೊಂಡಂಥ ಆಲೂಗೆಡ್ಡೆಗೆ ಬೈಂಡಿಂಗ್ಗೋಸ್ಕರ ಒಂದು 2 ಸ್ಪೂನಷ್ಟು ಕಾರ್ನ್‌ಫ್ಲೋರನ್ನು ಹಾಕ್ಕೊಬೇಕಾಗುತ್ತೆ. ನಂತರ ಕಾರ್ನ್‌ಫ್ಲೋರನ್ನು ಹಾಕಿದಾದ್ಮೇಲೆ ಅದಕ್ಕೆ ಒಂದು 3/4 ಸ್ಪೂನಷ್ಟು ಖಾರದ ಪುಡಿ, ನಂತರ ಅದಕ್ಕೆ ಒಂದು ಸ್ವಲ್ಪ ಚಾಟ್ ಮಸಾಲ ಒಂದು 1/4 ಸ್ಪೂನಷ್ಟು ಹಾಕಿದ್ರೆ ಸಾಕಾಗುತ್ತೆ. ನಂತರ ಚಾಟ್ ಮಸಾಲ ಹಾಕಿದ್ದಾದಮೇಲೆ ಅದಕ್ಕೆ ಪಿಜ್ಜಾದು ಹಬ್ಸ್ ಏನು ಬರುತ್ತೋ ಅದನ್ನೊಂದು ಸ್ವಲ್ಪ ಹಾಕ್ಕೊಬೇಕಾಗುತ್ತೆ. ಹಾಕ್ಕೊಂಡಿದ್ದಾದ್ಮೇಲೆ ಸಣ್ಣಗೆ ಹೆಚ್ಚಿರುವಂತಹ ಈರುಳ್ಳಿ ಒಂದು 3/4 ಬೌಲ್ನಷ್ಟು, ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಬೇಕಾಗುತ್ತೆ. ನೋಡಿ, ಉಪ್ಪನ್ನು ಹಾಕ್ಕೊಂಡಿದ್ದಾದ್ಮೇಲೆ ಅದನ್ನು ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಅದೆಲ್ಲ ಚೆನ್ನಾಗಿ ಆಲೂಗಡ್ಡೆ ಏನು ಸ್ಮ್ಯಾಶ್ ಮಾಡಿರ್ತೀವೋ ಅದರಲ್ಲೆಲ್ಲ ಚೆನ್ನಾಗಿ ನೀಟಾಗಿ ಮಿಕ್ಸ್ ಆಗಬೇಕು ನೋಡಿ. ಮಿಕ್ಸ್ ಆಗಿದ್ದಾದಮೇಲೆ ಅದನ್ನು ಒಂದು ದಪ್ಪ ನಿಂಬೆಹಣ್ಣು ಗಾತ್ರದಷ್ಟು ದಪ್ಪ ತೊಗೊಂಬಿಟ್ಟು ಉಂಡೆನ ಅದನ್ನು ನೋಡಿ ಈ ಥರ ಫ್ಲ್ಯಾಟ್ ಮಾಡಿಕೊಂಡು ಮಧ್ಯದಲ್ಲಿ ಕ್ಯೂಬ್ಸಾಗಿ ಕಟ್ ಮಾಡ್ಕೊಂಡಿರೋ ಚೀಸನ್ನು ಇಡಬೇಕಾಗುತ್ತೆ. ನೋಡಿ, ಆ ಚೀಸನ್ನು ಇಟ್ಬಿಟ್ಟು ಈ ಥರ ಉಂಡೆ ಮಾಡ್ಕೊಬೇಕಾಗುತ್ತೆ. ನಂತರ ನೋಡಿ ಹೀಗೆ ಚೆನ್ನಾಗಿ ಉಂಡೆ ಮಾಡ್ಕೊಬೇಕಾಗುತ್ತೆ ನೋಡಿ. ನಂತರ ಮತ್ತೆ ಅಷ್ಟೇ ಇನ್ನೊಂದು ಮಾಡ್ಕೊಳ್ಳೋದಕ್ಕೋಸ್ಕರ ಅದೇ ಥರ ಮತ್ತೆ ಅದನ್ನೇ ರಿಪೀಟ್ ಮಾಡಬೇಕಾಗುತ್ತೆ. ನೋಡಿ, ಹೀಗೆ ಮಾಡಿದ್ರೆ ಚೀಸ್ ಬಾಲ್ಸ್ ಇಂದು ಒಳಗಡೆದು ಮಸಾಲ ರೆಡಿಯಾಗಿರುತ್ತೆ. ನಂತರ ಕಡಲೆ ಹಿಟ್ಟನ್ನು ಒಂದು 2 ಸ್ಪೂನ್ ಹಾಕ್ಕೊಂಡು ಅದಕ್ಕೆ ಒಂದು ಅರ್ಧ 3/4 ಸ್ಪೂನಷ್ಟು ಕಾರ್ನ್‌ಫ್ಲೋರನ್ನು ಹಾಕ್ಕೊಬೇಕಾಗುತ್ತೆ. ಕಾರ್ನ್‌ಫ್ಲೋರನ್ನು ಹಾಕ್ಕೊಂಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು, ನಂತರ ಅದಕ್ಕೆ ಒಂದು ಸ್ವಲ್ಪ ಖಾರದ ಪುಡಿ, ಒಂದು 1/4 ಸ್ಪೂನಷ್ಟು ಖಾರದ ಪುಡಿ ಎಲ್ಲ ಹಾಕ್ಕೊಂಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ನೋಡಿ, ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಂತರ ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ನೋಡಿ, ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಸ್ವಲ್ಪ ತೆಳ್ಳಗೆ ಮಾಡ್ಕೊಬೇಕಾಗುತ್ತೆ ನೋಡಿ. ಅಷ್ಟು ತೆಳ್ಳಗೆ ಮಾಡಿಕೊಂಡ್ರೆ ಸಾಕಾಗುತ್ತೆ. ಅದು ಹಿಟ್ಟು ಹಿಡಿಬೇಕು, ಆ ಉಂಡೆಗೆ ಏನು ರೆಡಿ ಮಾಡಿರ್ತೀವಲ್ಲ ಆ ಉಂಡೆಗೆ ಹಿಡಿಬೇಕು. ಆ ಥರ ಅದನ್ನು ಮಾಡ್ಕೊಬೇಕಾಗುತ್ತೆ ಆ ಹದದಲ್ಲಿ. ನೋಡಿ, ಮಾಡ್ಕೊಂಡಿದ್ದಾದಮೇಲೆ ಅದಕ್ಕೆ ಹಿಟ್ಟನ್ನೆಲ್ಲ ಆ ಥರ ಹಿಡಿಯೋ ಥರ ಮಾಡಬೇಕಾಗುತ್ತೆ. ನಂತರ ಒಲೆ ಮೇಲೆ ಒಂದು ಬಾಣಲೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಅದಕ್ಕಾದ ನಂತರ ಏನು ಬಾಲ್ಸ್ ಅದ್ದಿದ್ದೀವಲ್ಲ ಚೀಸ್ ಬಾಲ್ಸು ಗ್ರಾಮ್ ಫ್ಲೋರ್ನಲ್ಲಿ ಅದನ್ನು ಹಾಕ್ಬಿಟ್ಟು ಕರಿಬೇಕಾಗುತ್ತೆ. ನೋಡಿ, ಎಲ್ಲದನ್ನು ಅಷ್ಟೇ ಗ್ರಾಮ್ ಫ್ಲೋರಲ್ಲಿ ಅದ್ಬಿಟ್ಟು ಈ ಥರ ಹಾಕಿ ಕರಿಬೇಕಾಗುತ್ತೆ ಲೈಟ್ ಬ್ರೌನ್ ಬರೋವರೆಗೂ. ನೋಡಿ, ಕರೆದಿದ್ದಾದಮೇಲೆ ನಮ್ಮ ಚೀಸ್ ಬಾಲ್ಸ್ ರೆಡಿಯಾಗಿರುತ್ತೆ ನೋಡಿ. ಒಳಗಡೆ ಚೀಸ್ ಎಷ್ಟು ಚೆನ್ನಾಗಿ ಮೆಲ್ಟ್ ಆಗಿರುತ್ತೆ ಅಂತ ನೋಡಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ. ಹೀಗೆ ನಮ್ಮ ಚೀಸ್ ಬಾಲ್ಸ್ ರೆಡಿಯಾಗುತ್ತೆ. ಇದನ್ನು ಸಾಸ್ ಜೊತೆ ಅದೇ ಟೊಮೆಟೊ ಸಾಸ್ ಅಥವಾ ಖಾರ ಸಾಸ್ ಯಾವುದಾದ್ರೂ ಜೊತೆ ಸರ್ವ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಓಕೆ, ಥ್ಯಾಂಕ್ ಯು.